ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕೇಡುಗಾಲ ಬಂದಾಗ ಅತಿಯಾಗಿ ಆಡ್ತಾರಂತೆ. ಅದೇ ದೀಪ ಆರೋಕ್ಕೆ ಮೊದಲು ಜೋರಾಗಿ ಉರಿಯುತ್ತಲ್ವಾ, ಹಾಗೆ ಸಿದ್ದರಾಮಯ್ಯ ಅಂಡ್ ಕಾಂಗ್ರೆಸ್ ಟೀಮ್ ಈಗ ಪೇಜಾವರ ಶ್ರೀಗಳ ವಿರುದ್ಧ ಬಾಯ್ಗೆ ಬಂದ ಹಾಗೆ ಮಾತಾಡ್ತಾ ಇರೋದನ್ನ ನೋಡಿದ್ರೆ ಕಾಂಗ್ರೆಸ್ಗೆ ಕೇಡುಗಾಲ ಸಮೀಪಿಸ್ತಾ ಇದೆ ಅನ್ಸುತ್ತೆ. ಅಂಡ್ ಇದು ಪಕ್ಕಾ ಟೂಲ್ ಕಿಟ್ ತರಹ ವರ್ಕ್ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಸಿಗ್ತಾ ಇದೆ. ಯಾರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ಸ್ಪಷ್ಟ ಸೂಚನೆ ಕಾಂಗ್ರೆಸ್ಸಿನ ಒಂದು ಶಕ್ತಿ ಸ್ಥಾನದಿಂದ ರವಾನೆ ಆಗುತ್ತೆ. ಅದರ ಪ್ರಕಾರ ಒಬ್ಬರಾದ ನಂತರ ಒಬ್ರು ಪೇಜಾವರ ಶ್ರೀಗಳನ್ನ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ. ಆ ನಂತರ ಕಾಂಗ್ರೆಸ್ನ ಪತ್ರಿಕೆಗಳು, ಗಂಜಿ ಗಿರಾಕಿಗಳು, ಲದ್ದಿ ಜೀವಿಗಳು ಒಬ್ಬೊಬ್ಬರೇ ಶ್ರೀಗಳ ವಿರುದ್ಧ, ಉಡುಪಿ ಮಠದ ವಿರುದ್ಧ ಸಿಡಿದೇಳೋಕೆ ಶುರು ಮಾಡ್ತಾರೆ. ವೀಕ್ಷಕರೇ, ಅಂಥದ್ದೇನು ಹೇಳಿದ್ದಾರೆ ಪೇಜಾವರ ಶ್ರೀಗಳು? ಸಂವಿಧಾನ ಬದಲಿಸಬೇಕು ಅಂದಿದ್ದಾರೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿರೋದು ಯಾರು? ಈ ಸುಳ್ಳು ಸುದ್ದಿ ಹಬ್ಬಿಸಿರೋ ವ್ಯಕ್ತಿಗೆ ಸಿದ್ದರಾಮಯ್ಯ ಪ್ರಿಯಾಂಕ್ ಖರ್ಗೆ ಕೈಲಿ ಶಿಕ್ಷೆ ಕೊಡಿಸೋದಕ್ಕೆ ಆಗುತ್ತಾ? ಕರೆಕ್ಟಾಗಿ ಹೇಳೋದಾದ್ರೆ ಪೇಜಾವರ ಶ್ರೀಗಳು ಆಡಿರೋ ಮಾತನ್ನ ಸಿದ್ದರಾಮಯ್ಯನವರು ತಿರುಚಿ ಮೀಡಿಯಾ ಮುಂದೆ ಸುಳ್ಳು ಹೇಳಿದ್ದಾರೆ. ಶಿಕ್ಷೆ ಆಗಬೇಕಾಗಿರೋದು ಯಾರಿಗೆ? ಸಿದ್ದರಾಮಯ್ಯನವರಿಗೆ. ಪೇಜಾವರ ಶ್ರೀಗಳು ಹೇಳಿರೋದು ಏನು? ವಿಶ್ವ ಹಿಂದೂ ಪರಿಷತ್ ನಡೆಸಿದಂಥ ಸಂತ ಸಮಾವೇಶದಲ್ಲಿ ಹಲವಾರು ಹಿಂದೂ ಸಂತರು ಪಾಲ್ಗೊಂಡಿದ್ರು. ಪ್ರತಿಯೊಬ್ಬರು ಹಿಂದೂ ಧರ್ಮದ ಉಳಿವು ಮತ್ತು ಏಳಿಗೆ ದೃಷ್ಟಿಯಿಂದ, ದೇಶ ಮತ್ತು ಧರ್ಮದ ಹಿತದೃಷ್ಟಿಯಿಂದ ತಮ್ಮ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು. ಉಡುಪಿ ಪೇಜಾವರದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಕೂಡ ಅದೇ ನಿಟ್ಟಿನಲ್ಲಿ ಮಾತಾಡಿದ್ರು. ಅವರಾಡಿರೋ ಮಾತಲ್ಲಿ ತಪ್ಪೇನಿತ್ತು? ಸ್ವಾತಂತ್ರ್ಯಕ್ಕೂ ಮೊದಲು ಭಾರತ ಹಿಂದೂ ರಾಷ್ಟ್ರ ಆಗಿತ್ತು, ಆದರೆ ಈಗ ಜಾತ್ಯತೀತ ದೇಶ ಆಗಿದೆ. ಓಕೆ, ನಮ್ಮನ್ನ ಅಂದ್ರೆ ಹಿಂದೂಗಳನ್ನ ಗೌರವಿಸೋ ಸಂವಿಧಾನ ಈ ದೇಶಕ್ಕೆ ಬೇಕು ಅಂತ ಸ್ವಾಮೀಜಿ ಹೇಳಿದ್ರು. ಇದ್ರಲ್ಲೇನಾದ್ರೂ ತಪ್ಪಿದ್ಯಾ? ಅವರು ಈ ರೀತಿ ಹೇಳಿರೋದಕ್ಕೆ ಕಾರಣ ಇತ್ತಲ್ವಾ? ಇದು ಬಹುಸಂಖ್ಯಾತ ಹಿಂದೂಗಳ ಅಭಿಪ್ರಾಯ ಕೂಡ ಹೌದು ತಾನೆ? ವಕ್ಫ್ ಕಾನೂನಿನ ಹೆಸರಲ್ಲಿ ಭಾರತದ ಹಿಂದೂಗಳ ಜಮೀನು, ದೇವಸ್ಥಾನ, ಶಾಲೆ ಇತ್ಯಾದಿ ಇತ್ಯಾದಿ ಎಲ್ಲವೂ ಕಬಳಿಕೆ ಆಗ್ತಾ ಇರೋ ಹೊತ್ತಲ್ಲಿ ಹಿಂದೂ ದೇವಸ್ಥಾನಗಳನ್ನ ಮಾತ್ರ ಮುಜರಾಯಿ ಖಾತೆ ಅಡಿಯಲ್ಲಿ ತಂದು ಮುಸ್ಲಿಮರಿಗೆ ಎಲ್ಲಾ ರೀತಿ ಸ್ವಾತಂತ್ರ್ಯ ಕೊಟ್ಟಾಗ ಸ್ವಾಮೀಜಿಗಳ ಅಭಿಪ್ರಾಯ ಸರಿತಾನೆ? ಸಂವಿಧಾನ ಬದಲಾಯಿಸಿ ಅಂತ ಸ್ವಾಮೀಜಿ ಹೇಳಿಲ್ಲ. ಹಿಂದೂಗಳಿಗೆ ಅನ್ಯಾಯ ಆಗದಂಥ ಸಂವಿಧಾನ ಬೇಕು ಅನ್ನೋ ಇಂಗಿತ ತೋರಿಸಿದ್ರು. ಇದು ಅಪರಾಧನಾ? ವಕ್ಫ್ ಬೋರ್ಡ್ ತರಹ ಸನಾತನ ಬೋರ್ಡ್ ಬೇಕು ಅಂತ ಆಗ್ರಹಿಸಿದ್ರೆ ತಪ್ಪೇನು? ಹಿಂದೂಗಳ ದೇವಸ್ಥಾನಗಳು, ಜಮೀನು ಇದನ್ನೆಲ್ಲ ಕಬಳಿಸೋದನ್ನ ನಿಲ್ಲಿಸಬೇಕು ಅಂತ ಕೇಳ್ಕೊಂಡ್ರೆ ಅದು ತಪ್ಪ? ಹಿಂದೂ ದೇವಾಲಯಗಳಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬಾರ್ದು ಅಂತ ಬೇಡಿಕೆ ಇಟ್ರೆ ತಪ್ಪೇನಿದೆ? ವಕ್ಫ್ ತಿದ್ದುಪಡಿ ಮಸೂದೆ ಇನ್ನೇನು ಕೆಲವೇ ದಿನ ಜಾರಿಯಾಗುತ್ತೆ, ಅದಕ್ಕೆ ಬೆಂಬಲ ಕೊಡಬೇಕು ಅಂತ ಸ್ವಾಮೀಜಿಗಳು ಹೇಳಿದ್ರೆ ಅದು ಅಪರಾಧನಾ? ಜಿಹಾದ್ನಿಂದ ಹಿಂದೂ ಯುವತಿಯರನ್ನ ಕಾಪಾಡಬೇಕು ಅಂತ ಸರ್ಕಾರವನ್ನ ಕೇಳ್ಕೊಳ್ಳೋದು ಕೋಮುವಾದನಾ? ಹೇಗಿದೆ ನೋಡಿ ಕಾಂಗ್ರೆಸ್ನ ವರಸೆ. ಈ ಸಮಾವೇಶ ಮುಗಿತಾ ಇದ್ದ ಹಾಗೆ ಕಾಂಗ್ರೆಸ್ ಏಕಾಏಕಿ ಪೇಜಾವರ ಶ್ರೀಗಳ ವಿರುದ್ಧ ಮುಗಿಬಿತ್ತು. ಯಾಕೆ? ಬೇರೆ ಸ್ವಾಮೀಜಿಗಳು ಕಾಣಲಿಲ್ವಾ ಸಿದ್ದರಾಮಯ್ಯನವರಿಗೆ? ಅವರ ವಿರುದ್ಧ ಮಾತಾಡೋಕೆ ಧೈರ್ಯ ಇಲ್ವಾ? ಬ್ರಾಹ್ಮಣ ಸಮುದಾಯದ ಸ್ವಾಮೀಜಿ ವಿರುದ್ಧ ಏನ್ ಬೇಕಾದ್ರೂ ಮಾತಾಡಿ ಜಯಿಸ್ಕೋಬಹುದು, ಆದ್ರೆ ಬೇರೆ ಜಾತಿ ಸ್ವಾಮೀಜಿಗಳನ್ನ ಎದುರು ಹಾಕೊಂಡ್ರೆ ಉಳಿಯೋಕ್ಕಾಗತ್ತಾ? ಸೊ ವೆರಿ ಸಿಂಪಲ್. ಪೇಜಾವರ ಶ್ರೀಗಳು ಯಾವತ್ತು ಸಾಫ್ಟ್ ಟಾರ್ಗೆಟ್. ಹಿರಿಯರಾದ ವಿಶ್ವೇಶ್ವರ ತೀರ್ಥರು ಇದ್ದಾಗಲೂ ಕೂಡ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಂಥ ಕಾಂಗ್ರೆಸ್ ಮತ್ತು ಲೆಫ್ಟ್ ವಿಂಗ್ ಈಗ ವಿಶ್ವಪ್ರಸನ್ನ ತೀರ್ಥರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರ ಮಾತನ್ನ ಕೇಳಬೇಕು. ಬದಲಾವಣೆ ಆಗಬೇಕು ಅಂತ. ಐ ಡೋಂಟ್ ನೋ, ಸಂವಿಧಾನ ಬದಲಾವಣೆ ಆಗಬಾರ್ದು ಅಂತಲೇ ನಾವೆಲ್ಲ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಸಂವಿಧಾನ ಈಗ ಎಷ್ಟು ತಿದ್ದುಪಡಿಗಳು? 106 ತಿದ್ದುಪಡಿಗಳಾಗಿದ್ದಾವೆ. 75ನೇ ವರ್ಷ. ಬಹುಶಃ ಇಡೀ ಜಗತ್ತಿನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು. ಆ ಪೇಜಾವರ ಸ್ವಾಮಿ ಇದ್ದಾರಲ್ಲ ಅಂತ ಎಷ್ಟು ಅಗೌರವದ ಟೋನಲ್ಲಿ ಅವರ ವಿರುದ್ಧ ಮಾತಾಡ್ತಾರೆ ನೋಡಿ. ಇನ್ನೊಂದ್ ಕಡೆ ಇದೇ ಸಿದ್ದರಾಮಯ್ಯ ಪೇಜಾವರ ಶ್ರೀಗಳಿಗೆ ಬೇಕಾಗಿರೋದು ಸಂವಿಧಾನ ಅಲ್ಲ, ಮನುಸ್ಮೃತಿ ಅಂತ ಬೆಂಕಿ ಹೊತ್ತಿಸುವಂತ ಕೆಲಸ ಮಾಡ್ತಾರೆ.
ಅದ್ಯಾರೋ ಅಬ್ಬಯ್ಯ ಅಂತೆ, ದಿನೇಶ್ ಅಮೀನ್ ಮಟ್ಟು ಅಂತೆ. ಎಲ್ಲರೂ ಇದೇ ಡೈಲಾಗ್ ಇಟ್ಕೊಂಡು ಚಚ್ತಾರೆ. ಇಷ್ಟು ಸಾಲದು ಅಂತ ಪೇಜಾವರ ಶ್ರೀಗಳ ಮೇಲೆ ದೇಶದ್ರೋಹದ ಪ್ರಕರಣ ದಾಖಲು ಮಾಡಬೇಕು ಅಂತ ಬಸವರಾಜ ಸೂಳಿಬಾವಿ ಅನ್ನೋ ವ್ಯಕ್ತಿ ಆಗ್ರಹ ಮಾಡ್ತಾನೆ. ದಿನೇಶ್ ಅಮೀನ್ ಮಟ್ಟು ಕೂಡ ಇದಕ್ಕೆ ಧ್ವನಿ ಸೇರಿಸ್ತಾರೆ. ಇನ್ನು ಸಿದ್ದರಾಮಯ್ಯ ಈ ಹೇಳಿಕೆ ಕೊಡ್ತಾ ಇದ್ದ ಹಾಗೆ ಕಾಂಗ್ರೆಸ್ ಅಲ್ಲಿ ಒಬ್ಬೊಬ್ಬರೇ ಪೇಜಾವರ ಶ್ರೀಗಳನ್ನ ಟಾರ್ಗೆಟ್ ಮಾಡೋಕೆ ಶುರು ಮಾಡ್ತಾರೆ. HC ಮಹದೇವಪ್ಪ ಅವರ ಬಾಯಿಗೂ ಪೇಜಾವರ ಸ್ವಾಮೀಜಿಗಳೇ ಆಹಾರ. BK ಹರಿಪ್ರಸಾದ್ ಬಾಯಿಗೂ ಪೇಜಾವರ ಶ್ರೀಗಳೇ ಟಾಪಿಕ್. ಹರಿಪ್ರಸಾದ್ ಅವರಂತೂ ಇನ್ನೂ ಉದ್ದಟತನ ತೋರಿಸ್ತಾರೆ. ಪೇಜಾವರ ಶ್ರೀಗಳಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಅಂತ ಹೇಳೋದ್ರ ಜೊತೆ ಅವರನ್ನ ನಕ್ಸಲೇಟ್ ಮತ್ತು ಟೆರರಿಸ್ಟ್ಗಳ ಜೊತೆ ಹೋಲಿಕೆ ಮಾಡ್ತಾರೆ. ಸ್ವಾಮೀಜಿಗಳು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಮತ್ತೆ ಈ ಸಂವಿಧಾನದ ಮೇಲೆ ಏನಾದರೂ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅಂದರೆ ಯಾರೂ ಸಹ ಈ ದೇಶದಲ್ಲಿ ಇರಲಿಕ್ಕೆ ಅರ್ಹರಲ್ಲ. ಸಂವಿಧಾನ ಸ್ವಾತಂತ್ರ್ಯ ಬಂದ ನಂತರ ಎಲ್ಲರೂ ಸಹ ಸಂವಿಧಾನದ ಅಡಿಯಲ್ಲಿ ಆರೋಗ್ಯ, ಶಿಕ್ಷಣ, ಉದ್ಯೋಗ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಎಲ್ಲರೂ ಸಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು 75 ವರ್ಷ ಆಗುವ ಪರಿಸ್ಥಿತಿಯಲ್ಲಿ ಇವ್ರು ಹೇಳಿದಾಗ ಇವರು ಯಾವುದೋ ಪಕ್ಷದ ಅಥವಾ ಸಂಘಟನೆಯ ಗುಪ್ತ ಕಾರ್ಯಸೂಚಿಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ನಾವು ಗೌರವಿಸುವ ಸಂವಿಧಾನ ಬರಲಿ ಅಂತ ಹೇಳ್ತಕ್ಕಂಥವ್ರು ಇವರು ಯಾವ ಸಂವಿಧಾನವನ್ನು ಗೌರವಿಸ್ತಾ ಇದ್ದಾರೆ ಅನ್ನೋದು ನೀವು ಭಾಳ ಸ್ಪಷ್ಟವಾಗಿ ಹೇಳಬೇಕು. ಇವರು ಸಂವಿಧಾನ ಏನು, ನಾಳೆ 75 ವರ್ಷ ಆಗ್ತಾ ಇದೆ, ಇವರು ಭಾಳ ಸ್ಪಷ್ಟವಾಗಿ ಹೇಳಬೇಕು. ನಮ್ಮನ್ನು ಗೌರವಿಸುವ ಸಂವಿಧಾನ ಬರಬೇಕು ಅಂತ ಬರಲಿ ಅಂತ ಏನು ಆಶಯ ಮಾಡಿದ್ದಾರೆ, ಆ ಸಂವಿಧಾನ ಏನು ಅಂತೇಳಿ ನಾಳೆ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಇಲ್ಲಾಂದರೆ ಇವರು ಸಂವಿಧಾನದ ವಿರೋಧಿಗಳು ಅಂತೇಳಿ ನಾವೆಲ್ಲರೂ ಸಹ ಭಾವಿಸಬೇಕಾಗುತ್ತೆ. ಆದ್ದರಿಂದ ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಇತ್ತೀಚೆಗೆ ನಾನು ಮಾಡಿದಂಥ ಒಂದು ಹೇಳಿಕೆಗೆ ಭಾಳ ಸ್ಪಷ್ಟವಾಗಿ ಸ್ವಾಮೀಜಿಗಳ ಹೇಳಿಕೆಗಳನ್ನು ಅವರು ಬೆಂಬಲವನ್ನು ನೀಡಿದರು. ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ, ಸ್ವಾಮೀಜಿಗಳ ನಿಲುವಿಗೆ ಅವ್ರಿಗೆ ಬೆಂಬಲ ಇದೆಯಾ ಇಲ್ವಾ, ಈ ಸಂವಿಧಾನದಲ್ಲಿ ಅವ್ರಿಗೆ ನಂಬಿಕೆ ಇದೆಯಾ ಇಲ್ವಾ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಮತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಹೇಳಬೇಕಾಗುತ್ತೆ. ಆದ್ದರಿಂದ ಸಂವಿಧಾನಕ್ಕೆ ಅವಹೇಳನ ಮಾಡ್ತಕ್ಕಂಥದ್ದು, ಅದರ ಮೇಲೆ ಗೌರವ ಇಲ್ಲದೆ ಇರತಕ್ಕಂಥವ್ರು ಈ ರಾಷ್ಟ್ರದಲ್ಲಿ ಇರಲಿಕ್ಕೆ ಅರ್ಹರಲ್ಲ. ಸಂವಿಧಾನ ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ಕೂತ್ಕೊಂಡು ಮಾಡಿರ್ತಕ್ಕಂಥದ್ದಲ್ಲ. ಸುಮಾರು 65-70 ವರ್ಷಗಳ ಕಾಲ 1857ನೇ ಇಸ್ವಿಯ ನಂತರ ಸ್ವತಂತ್ರ ಹೋರಾಟದಲ್ಲಿ ನಿರಂತರವಾಗಿ ಹೋರಾಟದ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ, ಎಲ್ಲ ಪಟ್ಟಭದ್ರ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಿ ಸಂವಿಧಾನವನ್ನು ರಚನೆ ಮಾಡಿ ನಮಗೆ ನಾವೇ ಅರ್ಪಿಸ್ಕೊಂಡಿರ್ತಕ್ಕಂಥದ್ದು ಸಂವಿಧಾನ. ಅದು ಸರಿ ಇಲ್ಲ ಅಂತ ಹೇಳಿದವರು ಈ ದೇಶದಲ್ಲಿ ಇರಲಿಕ್ಕೆ ಅರ್ಹರಲ್ಲ ಅನ್ನೋದು ನನ್ನ ಭಾವನೆ. ಭಾರತೀಯ ಜನತಾ ಪಾರ್ಟಿಯು ಕೂಡ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಸಂವಿಧಾನದ ಮೇಲೆ ಅವ್ರಿಗೆ ನಂಬಿಕೆ ಇದೆಯಾ ಇಲ್ವಾ ಅಂತ. ಇಂಥ ಘೋರ ಪಾಪಕ್ಕೆ ಖಂಡಿತ ಒಂದಲ್ಲ ಒಂದಿನ ಶಿಕ್ಷೆ ಆಗೇ ಆಗುತ್ತೆ ಬಿಡಿ. ಕಾನೂನು ಶಿಕ್ಷೆಯಿಂದ ಪಾರಾದ್ರೂ ದೇವರು ಕೊಡುವಂಥ ಶಿಕ್ಷೆಯಿಂದ ಪಾರಾಗೋದಕ್ಕೆ ಆಗಲ್ಲ ಅಲ್ವಾ? ಇನ್ನು ವಾರ್ತಾಭಾರತಿ ತರಹದ ಪತ್ರಿಕೆಗಳು ಬೇಕಂತ ಈಗ ಶ್ರೀಗಳ ವಿರುದ್ಧ ಜನಾಕ್ರೋಶ ಹುಟ್ಟಿಸೋ ಕೆಲಸ ಪ್ರಾರಂಭ ಮಾಡಿವೆ. ಯಾವ ತಪ್ಪಿಗೆ ಈ ರೀತಿ ಟಾರ್ಗೆಟ್ ಮಾಡ್ತಾ ಇರೋದು? ರಾಜೀವ್ ಗಾಂಧಿ ತಮ್ಮ ಭಾಷಣದಲ್ಲಿ ಸಂವಿಧಾನ ಬದಲಾಯಿಸ್ತೀನಿ ಅಂತ ಹೇಳಿದಾಗ ಎಲ್ಲಿ ಹೋಗಿದ್ರಿ ಇವರೆಲ್ಲ? हम भी करना चाहते हैं. अगर कानून बदलने की जरूरत होगी, अगर संविधान को अमेंड करने की जरूरत होगी तो हम जरूर करेंगे. इसमें कोई कमी नहीं छोड़ेंगे. हम देखें. ಶಾಬಾನು ಕೇಸ್ನಲ್ಲಿ ಸಂವಿಧಾನಕ್ಕೆ ಅವಮರ್ಯಾದೆ ಆಗಿದ್ದು ಯಾರಿಂದ? ಕಾಂಗ್ರೆಸ್ ಇಂದಾನೆ ಅಲ್ವಾ? ಎಮರ್ಜೆನ್ಸಿ ಟೈಮಲ್ಲಿ ಸಂವಿಧಾನವನ್ನ ಗಾಳಿಗೆ ತೂರಿದ್ಯಾರು? ಕಾಂಗ್ರೆಸ್ಸೇ ಅಲ್ವಾ? 100ಕ್ಕೆ ಹೆಚ್ಚು ಬಾರಿ ಸಂವಿಧಾನವನ್ನ ತಿದ್ದಿರೋದು ಯಾರು? ಕಾಂಗ್ರೆಸ್ಸಾ ಅಥವಾ ಹಿಂದೂ ಸ್ವಾಮೀಜಿಗಳ? ಸಂವಿಧಾನದಲ್ಲಿ ಬದಲಾವಣೆ ಮಾಡೋ ಹಕ್ಕು, ತಿದ್ದೋ ಹಕ್ಕು ಸಂವಿಧಾನವೇ ಕೊಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಆ ಹಕ್ಕನ್ನು ನೀಡಿದ್ದಾರೆ. ಪ್ರಜೆಗಳ ಒಳಿತಿಗೋಸ್ಕರ ಸಂವಿಧಾನ ಬದಲಾವಣೆ ಅಗತ್ಯ ಇದ್ದಲ್ಲಿ ಮಾಡಬಹುದು ಅನ್ನೋ ಆಯ್ಕೆ ಇದೆ. ಹೀಗಿರುವಾಗ ಪೇಜಾವರ ಶ್ರೀಗಳ ವಿರುದ್ಧ ಟಾರ್ಗೆಟ್ ಮಾಡಿರೋದು ಯಾಕೆ? ಮೊನ್ನೆ ಒಬ್ಬ ಮೌಲಿ ಸಂವಿಧಾನ ವಿರೋಧಿ ಮಾತಾಡಿದಾಗ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ನ ಪೌರುಷ ಎಲ್ಲಿ ಅಡಗಿತ್ತು? ಅವರ ವಿರುದ್ಧ ಮಾತಾಡೋ ದಮ್ಮಿಲ್ವಾ ಅಥವಾ ಜಾಣ ಕಿವುಡ? हजरत अब हम अदालत के दरवाजों पे भीख नहीं मांगेंगे. अब ये कह देंगे कि अगर संसद तुम्हारी है तो सड़क हमारी है. लोगों तैयार रहना अगर अकादरीन आवाज दे तो अब अगर जिंदा हो तो जिंदा होने का सबूत पेश कर देना. इसके बाद मौलाना सैयद तनवीर हाशमी ने टीपू सुल्तान का जिक्र किया और कहा कि टीपू सुल्तान की सरजमी पर
मुसलमानों के साथ नाइंसाफी की जा रही है, लेकिन हुकूमत ये न भूले कि टीपू सुल्तान के मुल्क में रहने वाले कट तो सकते हैं लेकिन चुप नहीं सकते। हम हुकूमत वक्त को बताना चाहते हैं कि हिंदुस्तान का मुसलमान सब कुछ बर्दाश्त कर सकता है, मगर अल्लाह और उसके रसूल के बनाए हुए शरीयत के कानून में मदाखलत बर्दाश्त नहीं कर सकता। हजरत गिरामी बाबा साहेब अम्बेडकर के बनाए हुए संविधान में मदाखलत की कोशिश हो रही है। आप हजरत टीपू सुल्तान शहीद रहमतुल्लाहि ताला अलैहि के सूबे के रहने बसने वाले हैं। टीपू सुल्तान कट तो सकता है मगर झुक नहीं सकता। ಉಡುಪಿ ಮಠ ಮತ್ತು ಪೇಜಾವರ ಶ್ರೀಗಳು ಟಾರ್ಗೆಟ್ ಆಗ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಲ್ಲ, ಕೊನೆ ಸಲನೂ ಅಲ್ಲ. ಇಂಥ ಯಾವ ದುಷ್ಟ ಶಕ್ತಿಗಳು ಮುಗಿಬಿದ್ರು ಕೂಡ ಪೇಜಾವರ ಶ್ರೀಗಳನ್ನ ಉಡುಪಿ ಕೃಷ್ಣ ಮಠವನ್ನ ಅಲುಗಾಡಿಸೋದಕ್ಕೆ ಆಗಲ್ಲ. ಯಾರು ಅವರ ಜೊತೆ ನಿಲ್ಲದೆ ಹೋದ್ರೂ ಕೂಡ ದೇವರು ಅವರ ಜೊತೆ ನಿಂತೇ ನಿಲ್ತಾನೆ. ಇಂಥ ಧರ್ಮ ವಿರೋಧಿ ಎಡಬಿಡಂಗಿಗಳಿಗೆ ಪಾಠ ಕಲಿಸ್ತಾನೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.